Hi students, previous video ದಲ್ಲಿ 6 ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ. ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ಗಳೇ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದಟ್ ಈಸ್ 7th ಪ್ರಾಬ್ಲಮ್. A wire of given material having length L and area of cross section A as a resistance of 4 ohms. ಓಕೆ, ಇಲ್ಲೊಂದು ಅಬ್ಸರ್ವ್ ಮಾಡಿ, ಅವ್ರು ನಿಮಗೆ ಎಲ್ಲೂ ವ್ಯಾಲ್ಯೂಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಲೆಂತ್ ಅನ್ನ ಎಲ್ ಅಂತ ಕೊಟ್ಟಿದ್ದಾರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಅಂತ ಕೊಟ್ಟಿದ್ದಾರೆ. ಓಕೆ, ರೆಸಿಸ್ಟೆನ್ಸ್ ಮಾತ್ರ ಅವರು ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ 4 ಓಮ್. ಓಕೆ, ವಾಟ್ ವುಡ್ ಬಿ ದ ರೆಸಿಸ್ಟೆನ್ಸ್ ಆಫ್ ಅನದರ್ ವೈರ್ ಆಫ್ ದ ಸೇಮ್ ಮೆಟೀರಿಯಲ್? ಓಕೆ, ಇಲ್ಲಿ ಮೆಟೀರಿಯಲ್ ಒನ್, ಈ ಮೆಟೀರಿಯಲ್ ಸೇಮ್. ಈ ಮೆಟೀರಿಯಲ್ ಇಂದ ಏನೇನಿದೆ ಡೇಟಾ? ಲೆಂತ್ ಎಲ್ಲಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇದೆ. ಅದೇ ಸೇಮ್ ಮೆಟೀರಿಯಲ್ ಇವಾಗ ಒಂದು ಕಾಪರ್ ವೈರ್ ತಗೊಂಡಿದ್ವಿ ಅಂತಂದ್ರೆ ಇದನ್ನು ಕಾಪರ್ ವೈರ್ ಆಗಿರುತ್ತೆ, ಆದ್ರೆ ಅದ್ರ ಲೆಂತ್ L/2 ಆಗಿರುತ್ತೆ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2A ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಏನು ಮೆಟೀರಿಯಲ್ ಸೇಮ್ ಇದೆ ಅಂತಂದ್ರೆ ಅದ್ರ ರೆಸಿಸ್ಟಿವಿಟಿ ಸೇಮ್ ಇದೆ ಅಂತ ಅರ್ಥ. ರೆಸಿಸ್ಟಿವಿಟಿ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ರೋ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇವಾಗ ಫಸ್ಟ್ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅಂತ ಬರೆಯೋಣ. ಎಲ್ ಏನಂತ ಕೊಟ್ಟಿದ್ದಾರೆ? ಎಲ್ ನ ಎಲ್ ಅಂತಾನೆ ಕೊಟ್ಟಿದ್ದಾರೆ. ಎ ನ ಎ ಅಂತ ಕೊಟ್ಟಿದ್ದಾರೆ. R1. ಓಕೆ, R1 is equal to 4 ohms ಅಂದ್ರೆ ವೈರ್ 1. ಇಲ್ಲಿ 2 ವೈರ್ಸ್ ಡೇಟಾ ಕೊಟ್ಟಿದ್ದಾರೆ ನೋಡಿ. A wire of given material having length L and area of cross section A has a resistance of 4 ohms. What would be the resistance of another ಅಂದ್ರೆ ಇನ್ನೊಂದು ವೈರ್ ಅಂತ. another wire of the same material. ಸೇಮ್ ಮೆಟೀರಿಯಲ್ ಅಂದ್ರೆ ಇಲ್ಲಿ ಕಾಪರ್ ವೈರ್ ತಗೊಂಡಿದ್ದೀವಿ ಅಂದ್ರೆ ಇಲ್ಲೂ ಕಾಪರ್ ವೈರ್ ತಗೊಂಡಿರ್ತೀವಿ. having length L/2 and area of cross section 2A. ಓಕೆ, ಫಸ್ಟ್ ವೈರ್ ನ ಗಿವನ್ ಡೇಟಾ ಏನು? L is equal to L ಅಂತ ಕೊಟ್ಟಿದ್ದಾರೆ, A is equal to A ಅಂತ ಕೊಟ್ಟಿದ್ದಾರೆ, R1 is equal to 4 ohms ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಅಕಾರ್ಡಿಂಗ್ ಟು ದಿಸ್ ಡೇಟಾ ನಾವು ಫಾರ್ಮುಲಾ ಬರೆಯೋಣ. ಓಕೆ, R1 equals ರೋ L divided by A. ಓಕೆ, ರೋ ಅಂದ್ರೆ ರೆಸಿಸ್ಟಿವಿಟಿ. ಈ ಫಾರ್ಮುಲಾ ಹೆಂಗೆ ತಗೊಂಡಿದೀವಿ ಇಲ್ಲಿ ಅಂತಂದ್ರೆ ಈ ಫಾರ್ಮುಲಾ ಪ್ರಕಾರ RA divided by L. ಓಕೆ, ಈ ರೆಸಿಸ್ಟೆನ್ಸ್ ಈಕ್ವಲ್ಸ್ ರೋ L divided by A. R ನ ಇಲ್ಲ ಇಟ್ಕೊಂಡ್ಬಿಟ್ಟು ಈ ರೋಗೆ ಈ L ನ ಕ್ರಾಸ್ ಮಲ್ಟಿಪ್ಲೈ, ಅದಾದ್ಮೇಲೆ A ನ ಇದ್ರ ಕೆಳಗಡೆ ಡಿನಾಮಿನೇಟರ್ ಕಳಿಸಿದಾಗ ರೋ L divided by A. ಓಕೆ, according to this R1 is equal to what? 4 is equal to ರೋ ಕಾನ್ಸ್ಟೆಂಟ್. ಸೇಮ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ, ಯಾವ ಮೆಟೀರಿಯಲ್ ಅಂತ ಕೊಟ್ಟಿಲ್ಲ, ಬಟ್ ಇವೆರಡು ಸೇಮ್ ಮೆಟೀರಿಯಲ್. ಸೇಮ್ ಮೆಟೀರಿಯಲ್ ಅಂತಂದ್ರೆ ಸೇಮ್ ಮೆಟೀರಿಯಲ್ ಹ್ಯಾವಿಂಗ್ ಸೇಮ್ ರೆಸಿಸ್ಟಿವಿಟಿ. ಇವಾಗ ಒಂದು ಕಾಪರ್ ವೈರ್ ತಗೊಂಡಿದೀವಿ ಅಂದ್ರೆ ಅದರ ರೆಸಿಸ್ಟಿವಿಟಿ ಇಲ್ಲಿ ಯೂಸ್ ಮಾಡಿದಾಗಲೂ ಅಷ್ಟೇ, ಇನ್ನೊಂದು ಹತ್ರ ಯೂಸ್ ಮಾಡಿದಾಗಲೂ ಅಷ್ಟೇ. ಓಕೆ, ಅದರ ಲೆಂತ್ ಕಮ್ಮಿ ಆದ್ರೂ ಅಷ್ಟೇ ರೆಸಿಸ್ಟಿವಿಟಿ ಇರುತ್ತೆ, ಲೆಂತ್ ಜಾಸ್ತಿ ಆದ್ರೂ ಅಷ್ಟೇ ರೆಸಿಸ್ಟಿವಿಟಿ ಇರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದ್ರೂ ಅಷ್ಟೇ ರೆಸಿಸ್ಟಿವಿಟಿ ಇರುತ್ತೆ. ಓಕೆ, ರೋ L divided by A. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ನೆಕ್ಸ್ಟ್ ಡೇಟಾ ಏನ್ ಕೊಟ್ಟಿದ್ದಾರೆ? L is equal to L/2. ಓಕೆ, length is another wire. Next, area of cross section is equal to 2A. ಓಕೆ, what is the resistance ಅಂತ ಕೇಳಿದ್ದಾರೆ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋದು. R2 equals ರೋ, ಇಲ್ಲಿ L ಅಂತ ಕೊಟ್ಟಿದ್ರು ಅದಕ್ಕೆ L ಅಂತ ಅಪ್ಲೈ ಮಾಡಿದ್ವಿ. ಇವಾಗ ಇಲ್ಲಿ L/2 ಅಂತ ಮಾಡಿದ್ದಾರೆ, ಅದಕ್ಕೆ L/2. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2A ಅಂತ ಇದೆ, 2A. ಓಕೆ, ದಟ್ ಈಸ್ ಈಕ್ವಲ್ ಟು ರೋ L by 4A. 2 ಇಲ್ಲಿ ಡಿನಾಮಿನೇಟರ್ ಬರುತ್ತೆ, 2 into 2 4A. ರೋ L divided by 4A. ಅದನ್ನ ನಾವು ಈ ತರ ಬರೀಬೋದಾ? 1/4 ರೋ L divided by A. ಓಕೆ, ಫ್ರಮ್ 1 equation 1 ರೋ L divided by A ಅಂದ್ರೆ ಏನ್ ವ್ಯಾಲ್ಯೂ? 4 ತಾನೇ ವ್ಯಾಲ್ಯೂ. ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಫ್ರಮ್ 1/4 into 4 that is equal to 1 ohm. Okay, ಇಲ್ಲಿ ನೋಡಿ
1/4 ಅಕಾರ್ಡಿಂಗ್ ಟು ದಿಸ್ ರೋ ಎಲ್ ನ ನಾವು L/2 ಅಂತ ರಿಪ್ಲೇಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಡೇಟಾ ಕೊಡಿದ್ರೆ ಲೆಂತ್ L/2, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2a. ಅದಕ್ಕೆ ಇಲ್ಲಿ a ನ 2a ಇಂದ ರಿಪ್ಲೇಸ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೋ ಎಲ್ ಈ ಡಿನಾಮಿನೇಟರ್ ಎಲ್ಲ 2 ನ ಈ 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ ರೋ ಎಲ್ ಡಿವೈಡ್ ಬೈ 4a ಅಂತ ಬಂತು. ದಟ್ ಈಸ್ ಈಕ್ವಲ್ ಟು 1/4 ನ ಸಪರೇಟ್ ಆಗಿ ಬರ್ಕೊಂಡು ರೋ ಎಲ್ ಡಿವೈಡ್ ಬೈ a ಅಂತ ಬರ್ತೀವಿ. ಅಕಾರ್ಡಿಂಗ್ ಟು ಫಸ್ಟ್ ಈಕ್ವೇಶನ್ ರೋ ಎಲ್ ಡಿವೈಡ್ ಬೈ a ಅಂದ್ರೆ ಏನು 4. ಸೊ ಇಲ್ಲಿ 1/4 ನಂಗೆ ಇಟ್ಕೊಂಡ್ಬಿಟ್ಟು ಇದಿಷ್ಟನ್ನ ನಾವು ಏನಂತ ರಿಪ್ಲೇಸ್ ಮಾಡಿದ್ವಿ 4 ಅಂತ ರಿಪ್ಲೇಸ್ ಮಾಡಿದ್ವಿ. ಅವಾಗ 4 gets cancelled, that is equal to 1 ohm. ಓಕೆ, ಇದರಿಂದ ನಿಮಗೆ ಏನ್ ಗೊತ್ತಾಯ್ತು? ನೀವೊಂದು ಕಾನ್ಸೆಪ್ಟ್ ಓದಿದ್ರೆ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಂತ. ಓಕೆ, ಫ್ಯಾಕ್ಟರ್ಸ್ ಏನೇನ್ ಮೇಲೆ ಡಿಪೆಂಡ್ ಆಗಿತ್ತು? ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಮೆಟೀರಿಯಲ್ and resistance is inversely proportional to the area of cross section ಅಂತ ಓದಿದ್ವಿ. ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆ ಲೆಂತ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಅದರ ಪ್ರಕಾರ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಲೆಂತ್ ಎಲ್ಲಿತ್ತು ಆ ಲೆಂತ್ L/2 ಗೆ ರೆಡ್ಯೂಸ್ ಆಯ್ತು ಸೆಕೆಂಡ್ ವೈರ್ ಅಲ್ಲಿ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ a ಅಂತ ಇತ್ತು ಮೇಲೆ, ಇಲ್ಲಿ 2a ಅಂತ ಆಯ್ತು. ಓಕೆ, ಅವಾಗ ಏನಾಯ್ತು? 2a ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಯ್ತು? ಇನ್ಕ್ರೀಸ್ ಆಯ್ತು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆದಾಗ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಆಮೇಲೆ ಲೆಂತ್ ಡಿಕ್ರೀಸ್ ಆಯ್ತು, ರೆಸಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಯ್ತು. ಸೊ ಇಲ್ಲಿ R1 ನಲ್ಲಿ 4 ohms ಅಂತ ಇದ್ದಿದ್ದು R2 ನಲ್ಲಿ 1 ohm ಆಯ್ತು. ಸೇಮ್ ಮೆಟೀರಿಯಲ್, ಜಸ್ಟ್ ಏನ್ ಮಾಡಿದಾರೆ ಅಂದ್ರೆ ಲೆಂತ್ ಅನ್ನ ಹಾಫ್ ಗೆ ರೆಡ್ಯೂಸ್ ಮಾಡಿದಾರೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2a ಅಂತೇಳಿ ಅದನ್ನ ಡಬಲ್ ಮಾಡಿದ್ದಾರೆ. ಓಕೆ, ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಆಮೇಲೆ ಇಲ್ಲಿ ಡೇಟಾನ ನೋಡಿ, ಫಸ್ಟ್ ಟೈಮು ಲೆಂತ್ ಎಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ a ಇದ್ದಾಗ 4 ohms ಇದ್ದಿದ್ದು, ಲೆಂತ್ ಅದನ್ನ ರೆಡ್ಯೂಸ್ ಮಾಡಿ ಹಾಫ್ ಗೆ ರೆಡ್ಯೂಸ್ ಮಾಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಮಾಡಿದಾಗ ರೆಸಿಸ್ಟೆನ್ಸ್ ಏನಾಯ್ತು? ಡಿಕ್ರೀಸ್ ಆಯ್ತು. ಓಕೆ, ಅರ್ಥ ಆಯ್ತಾ? ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಆನ್ ಎಲೆಕ್ಟ್ರಿಕ್ ಲ್ಯಾಂಪ್ whose resistance is 20 ohms and conductor of 4 ohm resistance are connected in series to a 6-volt source. Calculate A, the total resistance of the circuit. B, the current through the circuit. The potential difference across the electric lamp and conductor. Okay, first ನಿಮಗೆ ಏನ್ ಗೊತ್ತಾಗಬೇಕು ಅಂದ್ರೆ ಸೀರೀಸ್ ಮತ್ತೆ ಪ್ಯಾರಲಲ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ರೆಸಿಸ್ಟೆನ್ಸ್ ಅನ್ನ 2 ಕಾಂಬಿನೇಷನ್ಸ್ ಆಗಿ ಒಂದು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ದಟ್ ಈಸ್ ಒನ್ ಈಸ್ ಸೀರೀಸ್. ಓಕೆ, ಸೀರೀಸ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ನಿಮಗೆ ಒಂದ್ರ ಪಕ್ಕ ಒಂದು ಈ ತರ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಈ ಸೀರೀಸ್ ರೆಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಇದನ್ನೊಂದು ಸೋರ್ಸ್ ಗೆ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ರೆಸಿಸ್ಟರ್ ಈಸ್ ಡಿವೈಡೆಡ್. ಓಕೆ, ಇಲ್ಲೊಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ, ಓಕೆ, ಇದೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತಿರ್ತಾರೆ. ವೋಲ್ಟ್ ಮೀಟರ್. ಓಕೆ, V1, V2, V3. This is R1, R2, R3. ಈಚ್ ರೆಸಿಸ್ಟೆನ್ಸ್ ಅಲ್ಲೂ ಒಂದೊಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಕರೆಂಟ್ ಥ್ರೂಔಟ್ ದ ಸರ್ಕ್ಯೂಟ್ ಈಸ್ ಸೇಮ್. ಸೀರೀಸ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ವೋಲ್ಟೇಜ್ ಡಿವಿಷನ್ ಆಗಿರುತ್ತೆ. ಓಕೆ, ಇನ್ನೊಂದು ಟೈಪ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಪ್ಯಾರಲಲ್. ಈ ಪ್ಯಾರಲಲ್ ಅಲ್ಲಿ ಯಾವ ತರ ಕನೆಕ್ಟ್ ಆಗುತ್ತೆ ರೆಸಿಸ್ಟೆನ್ಸ್ ಅಂತಂದ್ರೆ ಈ ತರ ಕನೆಕ್ಟ್ ಆಗುತ್ತೆ. This is parallel combination of resistors. Okay, R1, R2,
R2 R3. ಈ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಸೇಮ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಬಟ್ ಕರೆಂಟ್ ಇಲ್ಲಿ ಡಿವೈಡ್ ಆಗಿರುತ್ತೆ. ಈಗ ಪಾಸಿಟಿವ್ ನೆಗೆಟಿವ್, ಇಲ್ಲಿ ಐ ಅಂತ ಕರೆಂಟ್ ಬಂದಿದ್ರೆ ಇಲ್ಲಿ ಡಿವಿಷನ್ ಆಗಿ I1 I2 I3 ಅಂತ ಇಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ. ಓಕೆ, ಇದು ಸೀರೀಸ್ ಮತ್ತೆ ಪ್ಯಾರಲಲ್ ಇರೋ ಡಿಫರೆನ್ಸ್. ಸೀರೀಸ್ ಅಲ್ಲಿ ವೋಲ್ಟೇಜ್ ಡಿವಿಷನ್ ಆಗುತ್ತೆ, ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ಯಾರಲಲ್ ಅಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಓಕೆ, ಇವಾಗ ಅಕಾರ್ಡಿಂಗ್ ಟು ಅವರ್ ಪ್ರಾಬ್ಲಮ್ electric lamp. ಲ್ಯಾಂಪ್ ಅನ್ನು ಯಾವ ತರ ರಿಪ್ರೆಸೆಂಟ್ ಮಾಡ್ತೀವಿ? ಓಕೆ, whose resistance is 20 ohms and conductor of 4 ohm are connected in series. ಒಂದರ ಪಕ್ಕ ಒಂದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ to a 6 volt battery. 6 volt ಬ್ಯಾಟರಿಗೆ ಕನೆಕ್ಟ್ ಆಗಿದೆ. ಓಕೆ, ಅದರ ಫಸ್ಟ್ ಏನು ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಫಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ರೆಸಿಸ್ಟೆನ್ಸ್. ಓಕೆ, ನಾನು ನಿಮಗೆ ಫಾರ್ಮುಲಾದಲ್ಲಿ ಆಲ್ರೆಡಿ ಹೇಳಿದ್ದೆ. ಇಲ್ಲಿ ನಮಗೆ ಎರಡು ರೆಸಿಸ್ಟೆನ್ಸ್ ಇದಾವೆ. ಎರಡು ರೆಸಿಸ್ಟೆನ್ಸ್ ಯಾವ್ದ್ರಲ್ಲಿ ಕನೆಕ್ಟ್ ಆಗಿದೆ? ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಈ ಸೀರೀಸ್ ಅಲ್ಲಿ ಕನೆಕ್ಟ್ ಆದಾಗ ಯಾವ ಫಾರ್ಮುಲಾ? RS is equal to R1 plus R2. ಓಕೆ, ದಟ್ ಈಸ್ ಈಕ್ವಲ್ ಟು R1 ರೆಸಿಸ್ಟೆನ್ಸ್ ಎಷ್ಟಿದೆ? 20 ಪ್ಲಸ್ R2 ರೆಸಿಸ್ಟೆನ್ಸ್ ಎಷ್ಟಿದೆ? 4. ದಟ್ ಈಸ್ ಈಕ್ವಲ್ ಟು 24 ohms. ದಿಸ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಫಸ್ಟ್ ಕ್ವೆಶ್ಚನ್ ಗೆ ಇದಿಷ್ಟು ಆನ್ಸರ್. ಓಕೆ, ನೆಕ್ಸ್ಟ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಓಕೆ, ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಗೊತ್ತಾಗಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಾಗಿದೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕರೆಂಟ್. ಓಕೆ, ನಮಗೆ ರೆಸಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗಿದೆ, ಟೋಟಲ್ ರೆಸಿಸ್ಟೆನ್ಸ್. ಆಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅಂತ ಗೊತ್ತಾಗಿದೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕರೆಂಟ್ ಬೈ ಯೂಸಿಂಗ್ ಓಮ್ಸ್ ಲಾ. ಓಕೆ, ಓಮ್ಸ್ ಲಾ ಪ್ರಕಾರ V is equal to IR. ಓಕೆ, ಇಲ್ಲಿ ಸೋರ್ಸ್ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ? 6. V ಅಂದ್ರೆ 6, ದಟ್ ಈಸ್ ಈಕ್ವಲ್ ಟು I. R ಅಂದ್ರೆ ಈ ಟೋಟಲ್ ರೆಸಿಸ್ಟೆನ್ಸ್, ಈ ಸರ್ಕ್ಯೂಟ್ ಒಳಗಿರೋ ಟೋಟಲ್ ರೆಸಿಸ್ಟೆನ್ಸ್. ಆ ಟೋಟಲ್ ರೆಸಿಸ್ಟೆನ್ಸ್ ನಾವು ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ದಟ್ ಈಸ್ 24 ohms. ಓಕೆ, ಇಂಟು 24. ನೆಕ್ಸ್ಟ್ I equals 6 divided by 24. ಓಕೆ, 6 ones are 6 fours are. That is equal to I equals 1.4. I equals 0.25 amperes. SI unit is must. Okay, 0.25 amperes. ಇದು ಎರಡನೇ ಆನ್ಸರ್. ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಎಷ್ಟಿದೆ? ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಏನೇನ್ ಮಾಡಬೇಕು? ಈ ಸರ್ಕ್ಯೂಟ್ ಅಲ್ಲಿ ಕೊಟ್ಟಿರೋದು ಗಿವನ್ ಏನಿದೆ 6 ವೋಲ್ಟ್ ಅಂತ ನಮಗೆ ಸೋರ್ಸ್ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು ಅಂತ ಕೊಟ್ಟಿದ್ದಾರೆ. ಆಮೇಲೆ ಟೋಟಲ್ ರೆಸಿಸ್ಟೆನ್ಸ್ ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಓಮ್ಸ್ ಲಾ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಮ್ಸ್ ಲಾ ಫಾರ್ಮುಲಾ V is equal to IR. ಓಕೆ, V ಅಂತಂದ್ರೆ 6 volts, I ನಾವು ಫೈಂಡ್ ಔಟ್ ಮಾಡಬೇಕು. R ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್, ದಟ್ ಈಸ್ 24. ಓಕೆ, I ನ ಈ ಕಡೆ ಇಟ್ಕೊಂಡ್ಬಿಟ್ಟು 6 divided by 24. ಇದನ್ನ 6 divided by 24. 6 ones are 6 fours are, that is equal to I is equal to 1/4. Therefore I is equal to 0.25 amperes. Okay, next question. The potential difference across the electric lamp and conductor. ನಮಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆ. ಸೀರೀಸ್ ಅಲ್ಲಿ ಏನಾಗುತ್ತೆ? ವೋಲ್ಟೇಜ್ ಡಿವೈಡ್ ಆಗುತ್ತೆ ಅಕ್ರಾಸ್ ಈಚ್ ರೆಸಿಸ್ಟರ್. ಓಕೆ, ಇಲ್ಲಿ ವೋಲ್ಟೇಜ್ ಎಷ್ಟು?
ಇಲ್ಲಿ ವೋಲ್ಟೇಜ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ವೋಲ್ಟೇಜ್ ಅನ್ನು ಫೈಂಡ್ ಔಟ್ ಮಾಡುವಾಗ ಥ್ರೂಔಟ್ ದ ಸರ್ಕ್ಯೂಟ್ ಇನ್ ಸೀರೀಸ್ ಕರೆಂಟ್ ಈಸ್ ಕಾನ್ಸ್ಟೆಂಟ್. ಕರೆಂಟ್ ಎಷ್ಟಿದೆಯಪ್ಪ? 0.25 ಆಂಪಿಯರ್ಸ್. ಓಕೆ, ದಿಸ್ ಇಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಸರ್ಕ್ಯೂಟ್. ಓಕೆ, ನಮಗೆ ಇವಾಗ ಡೇಟಾ ಏನೇನು ಗೊತ್ತಾಗಿದೆ, ಐ ಏನು ಅಂತ ಗೊತ್ತಾಗಿದೆ. ಓಕೆ, ದಟ್ ಈಸ್ 0.25 ಆಂಪಿಯರ್ಸ್. ರೆಸಿಸ್ಟೆನ್ಸ್ ಗೊತ್ತಾಗಿದೆ. ಓಕೆ, 20 ಓಮ್ಸ್. ನಾವು ಇವಾಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? V1 ಮತ್ತೆ V2 ನ ಫೈಂಡ್ ಔಟ್ ಮಾಡಬೇಕು. ಓಕೆ, V1 ಅಂದ್ರೆ ಎಲೆಕ್ಟ್ರಿಕ್ ಲ್ಯಾಂಪ್ ಅಂತ ಇರೋದು V1, ಕಂಡಕ್ಟರ್ ಹತ್ರ ಇರೋದು V2. ಓಕೆ, ನೆಕ್ಸ್ಟ್ ಸಿ ನಲ್ಲಿ V1 ಮತ್ತೆ V2 ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ V1 ಈಕ್ವಲ್ಸ್ IR1. ಓಕೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು V1. ನಮಗೆ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ 6 ವೋಲ್ಟ್ ಇದೆ. ಆದ್ರೆ ಈ ಲ್ಯಾಂಪ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನೇ ಕೇಳಿರೋದು, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ಕಂಡಕ್ಟರ್. ಎಲೆಕ್ಟ್ರಿಕ್ ಲ್ಯಾಂಪ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ, ಎಲೆಕ್ಟ್ರಿಕ್ ಕಂಡಕ್ಟರ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅವಾಗ ನಾವು V1 ಅನ್ನ 6 ವೋಲ್ಟ್ ಅಂತ ತಗೊಳಕ್ ಬರಲ್ಲ. ನಾವು V1 ನ ನಾವು ಫೈಂಡ್ ಔಟ್ ಮಾಡಬೇಕು. ಅಕಾರ್ಡಿಂಗ್ ಟು ಇಕ್ವೇಶನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡುವಾಗ ಇದು V1, this is R1. okay, V2, this is R2. okay, V1 is equal to IR1. I is constant. In series ಒಳಗಡೆ ಏನಿರುತ್ತೆ, ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ I ಅಂದ್ರೆ ವ್ಯಾಲ್ಯೂ 0.25 ಇಂಟು R1 ಅಂದ್ರೆ 20 ಓಮ್ಸ್. ಓಕೆ, 20 into 0.25 is equal to 5 volts. Okay, next we have to calculate V2. V2 is equal to IR2. Okay, that is equal to I andre 0.25 into R2 andre 4, that is equal to 1 volt. Okay, next other ನಾನು ಹೇಳಿದ್ನಲ್ಲ, voltage is and potential difference divide across the resistance. ಅದೇ ತರ V1 ಅಂದ್ರೆ 5 ವೋಲ್ಟ್ ಅಂತ ಬಂದಿದೆ, V2 ಅಂದ್ರೆ 1 ವೋಲ್ಟ್ ಅಂತ ಬಂದಿದೆ. ಇವೆರಡನ್ನು ಕೂಡಿದ್ರೆ, ಇವೆರಡನ್ನ ಅಡಿಷನ್ ಮಾಡಿದ್ರೆ ಏನ್ ಬರುತ್ತೆ, 6 ವೋಲ್ಟ್ ಅಂತ ಬರುತ್ತೆ. ಅಂದ್ರೆ ಈ ಸೋರ್ಸಿನ ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇವೆರಡಕ್ಕೂ ಶೇರ್ ಆಗಿದೆ, ಡಿವೈಡ್ ಆಗಿದೆ. ಓಕೆ, ಕರೆಂಟ್ ಥ್ರೂ ಔಟ್ ದ ಸರ್ಕ್ಯೂಟ್ ಸೇಮ್ ಆಗಿದೆ. ಯಾಕೆಂದ್ರೆ ದಿಸ್ ಇಸ್ ಸೀರೀಸ್ ಕನೆಕ್ಷನ್. ಪ್ಯಾರಲಲ್ ಬಂದಾಗ ಅದು ಬೇರೆ ಆಗುತ್ತೆ ಮತ್ತೆ. ಓಕೆ, ಸೀರೀಸ್ ಅಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಇಸ್ ಡಿವೈಡೆಡ್ ಅಂಡ್ ಕರೆಂಟ್ ಇಸ್ ಕಾನ್ಸ್ಟೆಂಟ್. ಓಕೆ, ಅರ್ಥ ಆಯ್ತಾ?